ಬಾಗಲಕೋಟೆ ಜಿಲ್ಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹುನಗುಂದದ ಕಾರ್ಯನಿರ್ವಹಣಾಧಿಕಾರಿಗಳಾಗಿದ್ದ ಮಹಾಂತೇಶ ಮಲ್ಲಪ್ಪ ತಂಗಡಗಿರು ಸೇವಾನಿವೃತ್ತಿ ಹೊಂದಿದ ಪ್ರಯುಕ್ತ ದಿನಾಂಕ ಆಗಸ್ಟ್ 9, 2025 ರಂದು ಅಪರಾಹ್ನ 12 ಗಂಟೆ 30 ನಿಮಿಷಕ್ಕೆ ಅಭಿನಂದನಾ ಸಮಾರಂಭವು ಸಂಘದ ಅಧ್ಯಕ್ಷರಾದ ಮಹಾಂತೇಶ ಎಸ್ ಹೊಸೂರರ ಅಧ್ಯಕ್ಷತೆಯಲ್ಲಿ ಹುನಗುಂದ ಪಟ್ಟಣದ ಶ್ರೀವಿಜಯ ಮಹಾಂತೇಶ ಉಚಿತ ಪ್ರಸಾದ ನಿಲಯದ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯ ನಿರ್ದೇಶಕರಾದ ದೇವಪ್ಪ ಡಂಬಳ, ರವಿ ಎಂ ಕುಚನೂರ, ಶ್ರೀಮತಿ ದೀಪಾ ಎಂ ಸುಂಕದ, ವಿಎಂ ಬ್ಯಾಂಕಿನ ನಿರ್ದೇಶಕರಾದ ರಾಜಕುಮಾರ ಬಾದವಾಡಗಿ, ಶಿವಾನಂದ ಕಂಠಿ, ಶರಣಪ್ಪ ಹೊಸೂರರು ತಮ್ಮ ಅನಿಸಿಕೆ ಪರ ಹಾಗೂ ಸೇವಾನಿವೃತ್ತಿಯಾದ ಮಹಾಂತೇಶ ಅಂಗಡಿರು ತಮ್ಮ ಸೇವಾನುಭವದ ಪರ ಮಾತನಾಡಿ 1998 ರಲ್ಲಿ ಲೆಕ್ಕಾಧಿಕಾರಿಯಾಗಿ 1560 ರೂಪಾಯಿಗಳ ವೇತನ ಹಾಗೂ 4 ಜನ ಸಿಬ್ಬಂದಿ, ಕೇವಲ ಪ್ರತಿಶತ 15 ಬೆಳೆ ಸಾಲದ ಲಭ್ಯತೆ ಹಾಗೂ ಸಂಘವು ಸಾಗಿಬಂದ ಹಾದಿ ಹಾಗೂ 2008 ರಲ್ಲಿ ಅಧಿಕಾರ ವಹಿಸಿಕೊಂಡಾಗ 3,64 ಲಕ್ಷ ರೂಪಾಯಿಗಳು ಠೇವಣಿಯಿದ್ದು ನಂತರ 18 ವರ್ಷಗಳ ಕಾಲ ನಿರ್ವಹಣಾಧಿಕಾರಿಯಾಗಿ ಒಟ್ಟು 29 ವರ್ಷಗಳ ಸೇವಾವಧಿಯಲ್ಲಿ ಸುಮಾರು 89 ಕೋಟಿ ರೂಪಾಯಿಗಳ ವಹಿವಾಟು, 4,56 ಲಕ್ಷ ರೂಪಾಯಿಗಳ ಠೇವಣಿಯಿದ್ದ ಅಂಕಿ ಸಂಖ್ಯೆಯನ್ನು ಪ್ರಸ್ತಾಪಿಸಿದರು. ನಂತರ ತಂಗಡಿಗಿಯರು, ಆಡಳಿತ ಮಂಡಳಿ, ರೈತರೊಂದಿಗಿನ ಹಾಗೂ ಸಿಬ್ಬಂದಿಗಳೊಂದಿಗಿನ ಬಾಂಧವ್ಯ ಹಾಗೂ ಎಷ್ಟೇ ಒತ್ತಡ, ಸಮಸ್ಯೆ ಉದ್ಭವಗೊಂಡರೂ ಸಹ ಸಮಾಧಾನ ಚಿತ್ತದಿಂದ ನಿವಾರಿಸಿ ತಮ್ಮ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದನ್ನು ಸ್ಮರಿಸುತ್ತಾ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಂತರ ನೂತನವಾಗಿ ಅಧಿಕಾರ ವಹಿಸಿಕೊಳ್ಳುವರು ಆಡಳಿತ ಮಂಡಳಿಗೆ ವಿಧೇಯರಾಗಿ ಹಾಗೂ ರೈತರೇ ಈ ಸಂಘದ ನಿಜವಾದ ಮಾಲೀಕರು, ಹಾಗಾಗಿ ಅವರ ನಿರೀಕ್ಷೆಗೆ ತಕ್ಕಂತೆ ನಿಮ್ಮ ಸೇವೆಯಾಗಿರಲೆಂದು ಕಿವಿಮಾತುಗಳು ಪ್ರಸ್ತಾಪವಾದವು. ನಂತರ ಸದ್ಯ ಸರಕಾರಿ ನಿಯಮಾನುಸಾರ ಮಹಾಂತೇಶ ತಂಗಡಗಿರು ನಿವೃತ್ತಿಯಾದರೂ ಸಹ ನೂತನವಾಗಿ ಅಧಿಕಾರ ವಹಿಸಿಕೊಂಡ ಸಂಗಣ್ಣಹಳ್ಳೂರ ಸೇರಿ ಎಲ್ಲ ಸಿಬ್ಬಂದಿಗಳಿಗೆ ನಿಮ್ಮ ಸೇವಾನುಭವದ ಮಾರ್ಗದರ್ಶನದ ಅವಶ್ಯಕತೆಯಿದ್ದು ಸದಾವರಿಗೆ ಮಾರ್ಗದರ್ಶನ ಮಾಡಬೇಕೆಂದರು. ನಂತರ ಆಡಳಿತ ಮಂಡಳಿ ಮತ್ತು ಹಾಗೂ ಸಿಬ್ಬಂದಿಗಳು ಯಾವ ರೀತಿ ತಂಗಡಗಿರು ತಮ್ಮ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಸಂಘದೇಳ್ಗೆಗೆ ಶ್ರಮಿಸಿದರೋ ಅದೇ ಹಾದಿಯಲ್ಲಿ ನೀವುಗಳು ಸಹ ನಿಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಸಂಘದ ಪ್ರಗತಿ ಮತ್ತು ಉತ್ತರೋತ್ತರ ಏಳ್ಗೆಗಾಗಿ ಶ್ರಮಿಸಬೇಕೆಂಬ ಕಿವಿಮಾತುಗಳು ವ್ಯಕ್ತವಾದವು. ನಂತರ ತಂಗಡಗಿ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಹಾಗೂ ಈ ಕಾರ್ಯಕ್ರಮದಲ್ಲಿ ಸಿಬ್ಬಂದಿಗಳಾದ ಮಹಾಂತೇಶ ಪಲ್ಲೇದ ವಿನಾಯಕ ಭಗವಂತಗೌಡ್ರ, ಶ್ರೀಮತಿ ನಿರ್ಮಲಾ ಮಹಾದೇವಪ್ಪ ಬಿಗೇರಿರು ವೇದಿಕೆ ಹಂಚಿಕೊಂಡರೆ, ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಬಸಪ್ಪ ಹಾದಿಮನಿ, ಆಡಳಿತ ಮಂಡಳಿಯ ನಿರ್ದೇಶಕರಾದ ಆರ್.ಎಸ್. ಹುಲಗೇರಿ, ಡಿಆರ್. ಬೆಳ್ಳಿಹಾಳ, ಕೆಸ್ಗಟ್ಟಿಗನೂರ, ಶ್ರೀಮತಿ ಎಂಎಸ್ ಹೊಸೂರ, ಸಂಗಪ್ಪ ಭದ್ರಶೆಟ್ಟಿ, ಮುಖಂಡರಾದ ನೂತನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಸಂಗಪ್ಪ ಹಳ್ಳೂರರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಕಾರ್ಯಕ್ರಮದಲ್ಲಿ ಗುರುಹಿರಿಯರು, ಬಂಧು ಬಳಗ, ಮಿತ್ರರು, ಹಿತೈಷಿಗಳು, ಸಂಘದೆಲ್ಲ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಕಡಲಿಗೆ ಹಂಬಲಿಸಿದೆ ಮನ, ಕಾಲದ ಕಡಲಿಗೆ ಹಂಬಲಿಸಿದೆ ಮನ, ಕಾಲದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುರಿಯುತ್ತಿದೆ. ಕಾಲದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ. ಸೇವೆಯಿಂದ ಒಂದಿನ ಎಲ್ಲರೂ ಕೂಡ ನಿವೃತ್ತಿ ಹೊಂದಲೇಬೇಕು. ಅದು ಪ್ರತಿಯೊಬ್ಬ ಜವಾಬ್ದಾರಿ, ಪ್ರತಿಯೊಬ್ಬರ ಜೀವನದಲ್ಲೂ ನಡೀತಕ್ಕಂಥ ಒಂದು ಅಂಶ. ಇವತ್ತು ಅವರು 10 ವರ್ಷಗಳ ಕಾಲ ಫಸ್ಟು ಅಲ್ಲಿ ಕಾರ್ಯದರ್ಶಿಯಾಗಿ, ಖಜಾನ್ಸಿಯಾಗಿ ಎಲ್ಲ ಸೇವೆಯನ್ನು ಗೈದು 19ರಿಂದ 20 ವರ್ಷಗಳ ಕಾಲ, ಒಟ್ಟು 19 ವರ್ಷ ಈ ಸಂಘದ ಮ್ಯಾನೇಜರ್ ಆಗಿ ಇವತ್ತಿಗೂ ಕೂಡ ಸಣ್ಣವರ ಬರಲಿ ದೊಡ್ಡವರ ಬರಲಿ ಎಲ್ಲ ರೈತರನ್ನು ಕೂಡ ಸಂಭಾಳಿಸಿ ಇವತ್ತು ಅವ್ರಿಗೊಂದು ಏನಾರ ಅಂದ್ರೂ ಕೂಡ ಅನಿಸ್ಕೊಂಡು ಅವ್ರ ಜೊತೆ ಒಳ್ಳೆ ಬಾಂಧವ್ಯವನ್ನು ಹೊಂದಿ ಇವತ್ತು ಅವರು ನಿವೃತ್ತಿ ಆಗಬೇಕಂತಂದ್ರೆ ಒಂದು ರೀತಿಯಿಂದ ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ, ಇನ್ನೊಂದು ರೀತಿಯಿಂದ ವಯಸ್ಸಾದ್ಮೇಲೆ ಸಹಜ ಇವತ್ತು ನಿವೃತ್ತಿ ಆಗೋದು. ಆ ಥರನೇ ಅವರು ಆಗಕುಂತಾರ. ಅವ್ರಿಗೆ ದೇವರು ಆಯುರ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸಂಪತ್ತು ಕೊಟ್ಟು ಕಾಪಾಡಲಿ.
ಯಾವಾಗಲೂ ತಮ್ಮ ಸಲಹೆ ಏನಪ್ಪಾ ಅಂದ್ರೆ ಈ ಸಂಘಕ್ಕೆ ಭಾಳ ಅವಶ್ಯ ಐತಿ. ತಾವು ಯಾವಾಗಾರ ಬಂದು ಸಂಘದೊಳಗೆ ಏನೇ ಇದ್ರು ಈಗ ಹೊಸದಾಗಿ ಮ್ಯಾನೇಜರ್ ಆಗಿರ್ತಾರೆ, ಅವ್ರಿಗೂ ಕೂಡ ಅನುಭವ ಇರುತ್ತೆ. ಆದರೂ ಕೂಡ ಎಲ್ಲ ನೌಕರರಿಗೂ ಕೂಡ ತಮ್ಮ ಅನುಭವವನ್ನು ತಾವು ಸೇವೆ ನಿವೃತ್ತಿ ಹೊಂದಿದ್ರು ಕೂಡ ಬಂದು ಸಲಹೆ ಸೂಚನೆಗಳನ್ನು ತಾವು ಕೊಡ್ರಿ. ತಮ್ಮ ಒಂದಿಲ್ಲ ಒಂದಿನ ನಿವೃತ್ತಿ ಹೊಂದಬೇಕು. ಹಂಗ ಇವತ್ತು ನಮ್ಮ ತಂಗಡಿಗೆ ಅವರು ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಅವರು ಸತತವಾಗಿ 29 ವರ್ಷ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದೊಳಗೆ ದುಡ್ದಾರ. ಅವರು ಒಳ್ಳೆ ರೀತಿಯಿಂದ ಎಲ್ಲ ಒಂದು ಒಳ್ಳೆ ತರದಿಂದ ಎಲ್ಲ ಜನರ ಬೆಂಬಲಕ್ಕೆ ನಿಂತು ಅವರು ನಮಗೆ ಸಹಕಾರ ಕೊಟ್ಟಾರ. ನಾವು ಈಗ 12 ವರ್ಷದಿಂದ ಈ ಕೃಷಿ ಪತ್ತಿನ ಸಹಕಾರಿ ಸಂಘದೊಳಗೆ ಒಬ್ಬ ನಿರ್ದೇಶಕರಾಗಿ ನಾವು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಅವರ ನಮ್ಮ ಸಹಕಾರ ತುಂಬಾನೇ ಬಾಂಧವ್ಯನೂ ಚೆನ್ನಾಗೈತಿ, ಸಹಕಾರನೂ ಚಲೋ ಐತಿ. ಹಿಂಗ ನೀವು ಕಾಲಕ್ಕೆ ನೀವು ಹೋಗ್ಬೇಕಂದ್ರೆ ನೀವು ಪೂರ್ತಿಯಾಗಿ ಹೋಗಲ್ಲ, ನಮ್ಮನ್ನು ಪೂರ್ತಿಯಾಗಿ ಬಿಟ್ಟು ಹೋಗ್ತೀರ. ನಮ್ಮ ಸಹಜರ ನಮ್ಮ ಜೊತೆನೇ ಇರ್ತೀವಿ ಅಂತ ಅನ್ಕೊಂಡಿರ್ತೀವಿ. ನೀವು ಕಾಲಕ್ಕೆ ಬಂದು ನಿಮ್ಮ ಒಂದು ಅನುಭವವನ್ನ ಈಗ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಮುಖ್ಯ ನಿರ್ವಾಹಕರಿಗೆ ಕೊಡ್ತಾ ಸಲಹೆ ಕಟ್ಕೊಂಡು ಕೇಳ್ಕೊಡ್ತೀವಿ. ನಮ್ಮ ಏನು ನಾವು ನಿರ್ದೇಶಕ ಮಂಡಳಿಗಳು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಹಾಗೆ ಅದು ಸರ್ಕಾರ ನಿಯಮವನ್ನು ನಾವು ಪಾಲಿಸ್ತೇವೆ. ಯಾಕಂದ್ರೆ ಅವ್ರಿಗೆ ಅಷ್ಟು ವಯಸ್ಸನ್ನಾಗಿಲ್ಲ, ನೋಡಿದ್ರೆ ಹಂಗೆ ಕಾಣೋದಿಲ್ಲ. ಅವರು ನಿವೃತ್ತಿ ಯಾವುದೂ ಕಾಣೋದಿಲ್ಲ. ಆದ್ರೆ 10 ವರ್ಷ ಸರ್ವಿಸ್ ಐತನಪ್ಪ ಅನ್ನೋದಕ್ಕೆ ಹಂಗಾದ್ರೆ ಸ್ವಲ್ಪ, ಯಾಕಂದ್ರೆ ನಾವು ಅವ್ರನ್ನ ನೋಡಿ ಬಹಳ ವರ್ಷಗಳ ಕಾಲ ಅವ್ರ ಜೊತೆ ಒಡನಾಡಿಯಾಗಿ ನಮ್ಮ ಹಿರಿಯರ ಕಾಲದಿಂದಲೂ ಕೂಲಪ್ಪನವ್ರಿದ್ರು, ರಾಮನಗೌಡರಿದ್ರು, ಅವ್ರ ಕಾಲದಿಂದಲೂ ಸಹಿತ ನಾವು ಅವ್ರ ಜೊತೆ ತಂಗಡಿ ಸಾಹೇಬ್ರ ಜೊತೆ ಬಂದವ. ಮನುಷ್ಯ ಭಾಳ ಒಳ್ಳೆಯವ. ಏನೋ ನೌಕರಿ ಮಾಡುವಂಥ ಸಂದರ್ಭದೊಳಗೆ ಸ್ವಲ್ಪ ಎಲ್ಲರೂ ಹೆಚ್ಚು ಕಮ್ಮಿ ಯಾವ ಮನುಷ್ಯ ಆದರೂ ಮಾಡೋದು ತಪ್ಪು. ಅಂಥ ಒಂದು ತಪ್ಪುಗಳನ್ನು ನಾವು ಕಮಿಟಿಯವರು ಸರಿಪಡಿಸ್ಕೊಂಡು ಬಂದ್ವಿ. ಅವನು ಸಾಕಷ್ಟು ಎಫರ್ಟ್ ಆಗಿರ್ತಾನೆ, ಏನೋ ಮಾಡ್ಬೇಕಂದ್ರೆ ಏನೋ ಆಗ್ತಿರುತ್ತೆ. ಹಂಗೆ ಅವನು ನಿಜವಾಗ್ಲೂ ಕೆಟ್ಟಲ್ಲ. ಆದ್ರೆ ಯಾವುದೋ ಒಂದು ಇದಕ್ಕೆ ಸ್ವಲ್ಪ ಇದು ಹೆಚ್ಚು ಕಡಿಮೆ ಆಗಿದ್ರು ಕೂಡ ಇವತ್ತು ಈಗ ಅಷ್ಟಾದರೂ ಕೂಡ ಇವತ್ತೆಲ್ಲ ನೀವು ಎಲ್ಲ ಸಮಾಜದವರು ಬಂದು ಅವ್ರನ್ನ ಗೌರವಿಸಲಿಕ್ಕೆ ಬಂದಿರಿ ಅಂದ್ರೆ ಅವರು ನಿಜವಾಗ್ಲೂ ಅವ್ರು ನೌಕರಿ ಮಾಡಿದ್ದು ತೃಪ್ತಿ ಆಗೈತೆ ಅಂತ ನನಗೆ ಅನಿಸಿದೆ. ಅದಕ್ಕೆ ತಂಗಡಿಗವರು ಇನ್ನು ಮುಂದೆ ದೇವರು ಈಗ ನಿವೃತ್ತಿ ಹೊಂದಿರಿ, ಈಗ ಒಕ್ಕಲ್ತನಕ್ಕೆ ಬೆನ್ನೈತಾರೆ ಸಂಘ ಸಾಹೇಬರಿಗೆ. ಅದ್ರ ಜೊತೆಗೆ ನಮ್ಮ ಸೊಸೈಟಿಗೂ ಅವರ ಸಹಕಾರ ಭಾಳ ಮುಖ್ಯ ಐತಿ. ಯಾಕಂದ್ರೆ ಹೊಸದಾಗಿ ಈಗ 29 ವರ್ಷಗಳ ಕಾಲ ನಮ್ಮ ಸೊಸೈಟಿಯಾಗಿ ಸರ್ವಿಸ್ ಮಾಡ್ಯಾರ. 29 ವರ್ಷಗಳ ಕಾಲ ಸರ್ವಿಸ್ ಮಾಡ್ಯಾರ. ಅದರೊಳಗೆ ಎಲ್ಲ ನೌಕರದಾರರು ನಮ್ಮ ಒಂದು ಸ್ವಲ್ಪ ಇನ್ನೂ ಅಷ್ಟು ವಯಸ್ಸು ನೋಡೋದು. ಅವರು ಸೇವೆ ಮಾಡಿದ್ರ ಬಗ್ಗೆ ಸಾಕಷ್ಟು ಅವರಿಂದ ಅವರು ಆ ಒಂದು ಸೊಸೈಟಿ ಒಳಗೆ ಸೇವೆ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಜನ ಅಧ್ಯಕ್ಷರಾಗಿ ಹೋಗಿದ್ದಾರೆ, ಎಷ್ಟೋ ಜನ ನಿರ್ದೇಶಕರಾಗಿ ಹೋಗಿದ್ದಾರೆ. ಅಂತ ನಿರ್ದೇಶಕ ಮಂಡಳಿ ಒಳಗೆ ಅವರು ಸಾಕಷ್ಟು ಜನ ಅಧ್ಯಕ್ಷರನ್ನ ತಮ್ಮ ಒಂದು ಅಧಿಕಾರಾವಧಿ ಒಳಗೆ ನೋಡಿದ್ದಾರೆ. ಸಾಕಷ್ಟು ಜನ ಅವರು ಕೆಳಗಡೆ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು. ಅವ್ರ ಜೊತೆಗೆ ಇಂಥ ಒಂದು ಅವರ ಅನುಭವವನ್ನು ಸಾಕಷ್ಟು ಈಗಾಗಲೇ ನಮ್ಮ ದೇವು ಡಂಬಳವರು ಹೇಳಿದರು, ರವಿ ಉತ್ತನೂರ್ ಅವರು ಹೇಳಿದರು. ನಾವು ಕೆಲವೊಂದು ಏನು ಸರಿಸುಮಾರು ಒಂದು 20 ವರ್ಷ ಹುಡುಗಂದಕ್ಕೆ ಬಂದ ನಂತರ PKPS ಬ್ಯಾಂಕಿನ ಜೊತೆಗೆ ನಮ್ಮ ಒಡನಾಟ ಚಲೋ ಆದ್ಮೇಲೆ ನಾವು ತಂಗಡಿಗೆ ಸಾಹೇಬರ ಜೊತೆಗೆ ಬ್ಯಾಂಕಿಗೆ ಹೋಗೋದು ಬರೋದು ಮಾಡಿದಾಗ ಅವರು ಅತ್ಯಂತ ಸ್ನೇಹ ಮತ್ತು ಪ್ರೀತಿಯಿಂದ ನಮ್ಮ ಜೊತೆ ಎಲ್ಲರ ಜೊತೆಗೂ ವ್ಯವಹಾರ ಮಾಡ್ತಕ್ಕಂಥ ವ್ಯಕ್ತಿ ಅಂದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ತಿಳ್ಕೊಂಡು ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಈ ವೇದಿಕೆ ಮುಖಾಂತರ. ಅದ್ರ ಜೊತೆಗೆ ಕೆಲವೊಂದು ಸಂದರ್ಭದಾಗ ಮತ್ತೆ ಈ ಒಂದು ಬ್ಯಾಂಕ್ ಚುಕ್ಕಾಣಿ ಹಿಡ್ದಾರ ಅಂದಾಗ ಕೆಲವೊಂದು ಸಂದರ್ಭದಾಗ ಮತ್ತೆ ಏನಪ್ಪಾ ಅಂತಂತಂದ್ರೆ ಶೇರ್ ಹೋಲ್ಡರ್ ಆಗಲಿ ಮತ್ತು ಸಾಲಗಾರರಾಗಲಿ ಅಥವಾ ಡಿಪಾಸಿಟರ್ ಆಗಲಿ ಬರ್ತಿರ್ತಾರೆ. ಸಣ್ಣ ಪುಟ್ಟ ವಿಷಯಗಳಿಗೆ ಸ್ವಲ್ಪ ಏನಪ್ಪಾ ಅಂತಂತಂದ್ರೆ ಅವ್ರ ಜೊತೆ ಏನಪ್ಪಾ ಅಂತಂದ್ರೆ ಕೆಲವೊಂದು ಸಿಟ್ಟಿನೊಳಗೆ ಮಾತಾಡ್ಬೇಕಾಗತ್ತೆ, ಕೆಲವು ಜೊತೆ ಪ್ರೀತಿಯಿಂದ ಮಾತಾಡ್ಬೇಕಾಗತ್ತೆ. ಅಂತ ಒಂದು ಎಲ್ಲ ಒಂದು ಹೆಜ್ಜೆಗಳನ್ನ ದಾಟಿ ಅವರು 30 ವರ್ಷ ಈ ಒಂದು ಸೇವೆಯನ್ನು ಸಂಚಾರಪ್ಪ ಅಂತಂದ್ರೆ ನಿಜವಾಗ್ಲೂ ಕೂಡ ಅದು ಒಂದು ಅತ್ಯಂತ ಸಂತೋಷದ ವಿಷಯ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಇಚ್ಛೆ. ಕೆಲವೊಂದು ಬ್ಯಾಂಕ್ದಾಗ ಬಂದಾಗಿರ್ಬೋದು ಅಥವಾ ಬೇರೆ ಕಡೆ ನಾವೊಂದು ಸ್ವಲ್ಪ ಕಠೋರವಾಗಿ ಅವ್ರ ಜೊತೆ ನಡ್ಕೊಂಡಿವಿ. ಕೆಲವೊಂದು ಸಂದರ್ಭದಾಗ ದಯವಿಟ್ಟು ನಾವು ಆ ರೀತಿ ಕಠೋರವಾಗಿ ನಡ್ಕೊಂಡಿವಿ ಅಂತಂದ್ರು ಕೂಡ ಅವ್ರು ನಮ್ಮ ಜೊತೆಗೆ ಇವತ್ತು ಅವ್ರ ಒಂದು ವಿಶ್ವಾಸ ಪ್ರೀತಿ ಹೆಂಗೈತಪ್ಪ ಅಂತಂದ್ರೆ ನಾವು ಅವ್ರ ಜೊತೆ ಕಠೋರವಾಗಿ ನಡ್ಕೊಂಡ್ರು ಕೂಡ ಅವ್ರು ಅದನ್ನೆಲ್ಲ ಮರೆತು ನಮ್ಮ ಜೊತೆ ಒಂದು ಸಹೋದರ ಬಾಂಧವ್ಯದಿಂದ ನಮ್ಮ ಜೊತೆ ಇವತ್ತಿಗೂ ನಮ್ಮ ಜೊತೆ ಪ್ರೀತಿ ವಿಶ್ವಾಸದಿಂದ ಅಂತಂದ್ರೆ ಅದು ನಮ್ಗೆ ನಿಜವಾಗ್ಲೂ ಸಂತೋಷ ಹೇಳ್ಕೊಳ್ಳಿಕ್ಕೆ. ಇದ್ರೊಳಗ ಬೆಳ್ಳಾರ ರಾಮನಗೌಡರು ಅಧ್ಯಕ್ಷತೆ ಇರಬಹುದು, ರವಿ ಉತ್ತನೂರವರು ಅದ ಜಸ್ಟ್ ಆಗಮಿಸಿದ್ರೆ ಏನದ್ರಾಗ ಈ ಒಂದು ಅವರ ಅಧ್ಯಕ್ಷತೆಯೊಳಗ ಈ ಒಂದು ನಮ್ಮ ಮಾಂತೇಶ್ ತಂಗಡಿಯವರು ಅಲ್ಲಿ ಸೇವೆ ಮಾಡಲು ಅವಕಾಶ ನೀಡಿದ ಹಿಂದಿನ ಒಂದು ಆ ಕಮಿಟಿ ಅವರಿಗೆ ನನ್ನ ಒಂದು ಧನ್ಯವಾದಗಳನ್ನು ಹೇಳುತ್ತೇನೆ. ಆಗಾಗ ನಾನು ರಾಜಕೀಯ ಮಾಡ್ತಿದ್ದೆ, ನಾವು ನೌಕರಿ ತಗೋ ಅಂತೇಳಿ ನಮ್ಮ
ಅವರ ಮಾವನರಾದಂಥ ಬಸವರಾಜ್ ಜಮಾದವರು ಇದ್ದರು. ಅವರೆಲ್ಲರ ಸ್ನೇಹಿತರ ಮುಖಾಂತರ ಈ ಒಂದು ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿರುವಂಥ ಹಿಂದಿನ ಕಮಿಟಿಯವರಿಗೂ ನನ್ನ ಧನ್ಯವಾದಗಳು. ಮತ್ತು ಈ ಒಂದು 29 ವರ್ಷ ಅವನು ಈ ರೈತರ ಸೇವಾ ಸಹಕಾರಿ ಸಂಘದೊಳಗೆ ಒಂದು ಒಳ್ಳೆ ಹೆಸರನ್ನು ಉಳಿಸಿಕೊಂಡು ಬಂದಿದ್ದು ನಮ್ಮೆಲ್ಲರ ಸಂತೋಷ. ಯಾಕಂದ್ರೆ ರೈತರ ಜೋಡಿ ಅವರಿಗೆ ಸರಿಯಾಗಿ ಮಾರ್ಗದರ್ಶನ ಕೊಟ್ಟುಕೊಂಡು ಅವರಿಗೆ ಬಂದ ಸೌಲಭ್ಯಗಳನ್ನು ಒದಗಿಸಿ ಎಲ್ಲ ರೀತಿಯಿಂದ ಅವರ ಜೋಡಿ ಹೊಂದಾಣಿಕೆಯಾಗಿ ಈ ಒಂದು ಸಂಘವನ್ನು ಉತ್ತರೋತ್ತರವಾಗಿ ಬೆಳೆಸಿ ಈ ಸಂಘ ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಅವಾಗ ಹಿಂದೆ ಅವರು 4 ಮಂದಿ 5 ಮಂದಿ ಮಾಡಿರಂದ್ರ ಈ ಸಂಸ್ಥೆ ಅತಿ ಎತ್ತರದಲ್ಲಿ ಬೆಳೆದೈತೆ. ಈ ಒಂದು 60 ವರ್ಷ ನಾವು ಮುಂದುವರಿಸ್ತೀವಿ ಅಂತಂದ್ರೆ ಮುಂದುವರಿಸಬಾರ್ದು, ತಿಳುವಳಿಕಿದ್ದವು ಮುಂದುವರಿಸಬಾರ್ದು. ನಾನು ಅಲ್ಲಿ ಸೇವೆ 1998ರಲ್ಲಿ ಅಕೌಂಟೆಂಟ್ ಅಂದ್ರೆ 2 ಸಿಪಾಯಿಗಳು, ಒಬ್ಬ ಅಕೌಂಟೆಂಟ್ ಒಬ್ಬ ಮ್ಯಾನೇಜರ್. ಹುಳ್ಳೆಪ್ಪವರು ಮ್ಯಾನೇಜರು, ನಾನು ಅಕೌಂಟೆಂಟ, ಬಸಪ್ಪ ಕರಂಡಿಯವರು ಮತ್ತು ಕರೆಗುಟ್ಟಿಯವರು 4 ಮಂದಿ. ನಾನು ಅವಾಗ ಚಾರ್ಜ್ ತಗೊಂಡಾಗ ಅದು ಚಾರ್ಜ್ ಅಲ್ರಿ ಅಕೌಂಟೆಂಟ್ ಆದಾಗ ಭಾಳ ಸುಮಾರು ಇತ್ತು. ಏನು ಬೆಳೆಸಾಲ ಒಂದೇ, ಅದು 18% ಬೆಳೆಸಾಲ. ಮುಂದೆ ಹಂಗೆ ಹಿಂಗೆ ಮಾಡ್ಕೊಂತ ನಮ್ಮ 6 ತಿಂಗಳ ಮುಂದೆ ಅಕೌಂಟೆಂಟ್ ಪಗಾರ 6 ತಿಂಗಳು ಆದಮೇಲೆ 1560, 3 ವರ್ಷ ಮಟ್ಟ 1560 ತಗೊಂಡಿದ್ವಿ. ಮುಂದೆ 2007ರಾಗ ವಯೋನಿವೃತ್ತಿ ನಮ್ಮ ಕೂಡ್ಲಪ್ಪ ರಾಚಪ್ಪ ಅರಸಿಯವರು ವಯೋನಿವೃತ್ತಿ ಹೊಂದಿದ್ರು. ಅವಾಗ ನಾನು ಮ್ಯಾನೇಜರ್ಗೆ ತಗೊಂಡೆ. ಮುಂದೆ 2008ರಲ್ಲಿ ಇಲೆಕ್ಷನ್ ಆಯಿತು. 2008ರಲ್ಲಿ ಇಲೆಕ್ಷನ್ ಆದ ಕೂಡ್ಲಪ್ಪವರು ಆರಿಸಿ ಬಂದು ಅಧ್ಯಕ್ಷರಾದರು. ಅವಾಗ ಅಧ್ಯಕ್ಷರಾದ್ರು. ಈಗ ನಾವು ಹಿಂಗೆ ಮಾಡ್ಕೊಂಡು ಹೋದ್ರೆ ನಮ್ಮ ಪಗಾರ ಹೆಚ್ಚಾಗೋದಿಲ್ಲ. ಪಗಾರ ನಮ್ಗೆ ಸರ್ಕಾರ ಪಗಾರ ಇಲ್ಲಾಂದ್ರೆ ಇಲ್ಲ, ಹೆಂಗೆ ಮಾಡ್ಬೇಕು ಅಂತಂದು ಸ್ವಲ್ಪ ಅವರು ಮುಂದೆ ನಮ್ಗೆ ಧೈರ್ಯ ಕೊಟ್ಟರು. ಎಲ್ಲ ಧೈರ್ಯ 2008ರಿಂದ 12ರವರೆಗೆ ಅವರು ನಮ್ಮಲ್ಲಿ ಸ್ವಲ್ಪ ನಮ್ಗೆ ಧೈರ್ಯ ಕೊಟ್ಕೊಂತ ಇದ್ರು. ಮತ್ತು 13ರಲ್ಲಿ ಇಲೆಕ್ಷನ್ ಆಯಿತು. ಅವಾಗ ಒಂದು ಸ್ಥಿತಿ ಬಂದ್ರೆ ನಮ್ಗೆ ನಮ್ಮ ಸೊಸೈಟಿಗೆ ಏನೋ ಒಂದು ಮೊದಲಿಂದ ಮರೆಸುವಂಥದ್ದು ಬಂತು. ಮುಂದೆ FD ಆಯಿತು. ಸಾಲಗಳನ್ನ ಹೆಚ್ಚುವರಿ ಮಾಡಿದ್ವಿ. ಅವಾಗ ಬಂಗಾರ ಸಾಲ ಮಾಡಿದ್ವಿ, ತೂರ್ವತಿ ಸಾಲ ಮಾಡಿದ್ವಿ. ಒಂದು ರೈತಗೆ ಉತ್ತಾರ ಮೇಲೆ ಪೂಜೆ ಇಟ್ಟು ಅದನ್ನು ಇಂಪ್ರೂವ್ಮೆಂಟ್ ಮಾಡಿದ್ವಿ. ಮುಂದೆ 2013ರಲ್ಲಿ ತಪ್ಪೇಲಿ ನೀಲಪ್ಪ ಪಿರಪ್ಪ ತಪ್ಪೇಲಿಯವರು ಅವಾಗ ಆರಿಸಿ ಬಂದರು. ಅದಕ್ಕಿಂತಲೂ ಪೂರ್ವದಲ್ಲಿ 2008ರಲ್ಲಿ ರವಿಯವರು ಅಲ್ಲಿಂದ ಅವರು ಸ್ವಲ್ಪ ಏನು ಮಾಡಿದ್ರು, ನಮ್ಮಲ್ಲಿ ದುಡ್ಡು ದುಡಿದೈತಿ, ಇನ್ನೂ ಹೆಚ್ಚಿನ ದುಡ್ಡು ದುಡಿಸಲಿಕ್ಕೆ ಅವಕಾಶ, ದೊಡ್ಡ ದೊಡ್ಡ ಸಾಲ ಬಿಡೋಣ ಅಂತ ನಮ್ಮ ಕಮಿಟಿಯವ್ರಿಗೆ ಸಜೆಷನ್. ಅವರು ಯಾಕೆ ಬಿಡ್ರಿ ಅಂತೇಳಿ ಅವರು ಸ್ವಲ್ಪ 2014ರಿಂದ 2018 ಅವರು ಸಂಘದೊಳಗೆ ಭಾಳ ಎಲ್ಲ ಇದನ್ನು ಕೊಟ್ಟರು. ನನ್ನ ಕ್ಲಾಸ್ಮೇಟ್, ನನ್ನ ಆತ್ಮೀಯ ಸ್ನೇಹಿತ, ಒಂದೇ ಡೆಸ್ಕ್ ಮೇಲೆ ಶಿವಾನಂದ ಕಟ್ಟಿಯವರು ಒಂದು ಮಾತು ಹೇಳಿದರು, ಸಂಘ ಬೆಳಿಬೇಕಾದ್ರೆ ಮ್ಯಾನೇಜರ್ಗಿಂತಲೂ ಅಲ್ಲಿ ಆಡಳಿತ ಮಂಡಳಿ ಮೇನ್. ಯಾಕಂತ ಕೋರಿ ಒಂದು ಕಪ್ಪು ಚುಕ್ಕಿ ಬಂತಂದ್ರೆ ಮೊದಲ ಅವ್ರಿಗೆ ಬಂದು ನಮ್ಮ ನೌಕರದಾರಿಗೆ ಬರುತ್ತೆ. ಅವ್ರು ನಾವು ಆನಂತರ ಅವರು ಸಲಹೆ ಸೂಚನೆಗಳಿರ್ತಾವೆ, ಅವನು ಚಾಚು ತಪ್ಪದೆ ಪಾಲಿಸಬೇಕು. ಮುಂದೆ 2014ರಲ್ಲಿ ಬಂದು 15ರಲ್ಲಿ ಒಂದು ಅಪಾರ್ಟ್ಮೆಂಟ್ ಮಾಡಿಕೊಂಡ್ರು. ಅವಾಗ 7 ಮಂದಿ ಕ್ಲಾರ್ಕ್ ಅಪಾರ್ಟ್ಮೆಂಟ್ ಆದರು. 2017 89 ಕೋಟಿ ಟರ್ನ್ ಐತ್ರಿ. 44 ಕೋಟಿ 56 ಲಕ್ಷ ರೂಪಾಯಿ ಡಿಪಾಸಿಟ್ ಐತಿ. ನಾ ಚಾರ್ಜ್ ತಗೊಂಡಾಗ 2007ರಾಗ 3 ಕೋಟಿ 64 ಲಕ್ಷ. ಈಗ ನಾನು 18 ವರ್ಷ ಮ್ಯಾನೇಜರ್ಗೆ ಮಾಡೋ ಹೊತ್ನ್ಯಾಗ 89 ಕೋಟಿ. ಆದ್ರೆ ನನ್ನ ಪರಿಸ್ಥಿತಿ ಇದ್ರೂ ಕೂಡ ಆ ಸಂಘದ ಒಂದು ನಯ ಬಸ ಸಣ್ಣ ಪುಟ್ಟ ಇದ್ದು ನಮ್ಮ ನಿರ್ದೇಶಕ ಮಂಡಳಿಯವರು ಅಧ್ಯಕ್ಷರು ಆಯ್ತು ಅದನ್ನ ಏನರ ಸೂಚನೆ ಮಾಡ್ಕೊಂತ ಹೇಳ್ತಿದ್ರು, ನನಗೆ ಸಲಹೆ ಸೂಚನೆ ಹೇಳ್ತಿದ್ರು. ಆ ಮಟ್ಟದಾಗ ಮಾಡ್ಕೊಂಡು ನಾ ಇಲ್ಲಿವರೆಗೂ ಬೆಳೆಯಬೇಕಾದ್ರೆ ನನಗೆ ನಿರ್ದೇಶಕ ಮಂಡಳಿಯವರು ಅಧ್ಯಕ್ಷರು ಭಾಳ 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 ಆತ್ಮೀಯರು. 89 ಎಕರೆ ಹೆಚ್ಚಿಗೆ ಬೆಳಿತೈತಿ. ಅಂಥವ್ರು ನಮ್ಮ ನೌಕರದಾರರು ಪರಿಣಿತರು. ಅದೇ ರೀ ನನ್ನ ಕೆಲವೊಬ್ಬರಿಗೆ ಅಷ್ಟ ವಿಶೇಷವಾಗಿ ಬಂದಿರ್ತೈತಿ. ಆ
ಆ ಥರ ಅವ್ರಿಗೆ ಅವರು ಸಹಕಾರಿ ಸಂಘದ ಇದಕ್ಕೆ ಬಾಗಿಲು ಇರಂಗಿಲ್ರಿ, ಎಲ್ಲದು ತೊಗೊಂಡು ಹೋಗ್ಬೇಕು ನೀವು ಮುಂದಕ್ಕೆ ಅಂತೇಳಿ ನಮಗೆ ಕರೆದು ಹೇಳಾರ ಅವರು. ಇಲ್ರಿ ಸರ ಅಂತ ನಾನು ಇಲ್ರಿ, ಅದು ಬರಂಗಿಲ್ರಿ, ಅದು ಸಹಕಾರ ರಂಗದೊಳಗೆ ಎಲ್ಲರೂ ಬರಬೇಕು, ಎಲ್ಲ ಥರ ಯಾವುದೂ ಇದು ಇಲ್ಲ ಅನ್ನೋ ಶಬ್ದ ನಮ್ಮ ರೈತರಿಗೆ ಬರಬಾರ್ದು ಅಂತ ಹೇಳಾರಿ ಅವ್ರು ನಮ್ಗೆ ಯಾವಾಗಲೂ. ನಾವು ಜಾಯಿನ್ ಆಗಿದ್ದು ತಂಗಡಿಗೆ ಮುಖ್ಯ ಕಾರ್ಯನಿರ್ವಾಹಕರು ಇದ್ದಾಗ 2000 ಸಾಹೇಬ್ರು ನಾವು ಎಲ್ಲರೂ ಅನ್ನೋರು, ನಿಮ್ಗೆ ಗೊತ್ತಾಗಲ್ಲ ಮಾಡ್ರಿ ನೀವು ಅನ್ನೋರು. ಅದು ಈಗ ನಮಗೆ ಗೊತ್ತಾಗತೈತಿ. ಅವಾಗ ಅವ್ರು ಹೇಳಿದ್ಕೆ ನಾವೆಲ್ಲ ಕಲ್ತಿದ್ಕ ಈಗ ನಾವು ಜವಾಬ್ದಾರಿ ತೊಗೊಂಡು ಮಾಡೋಷ್ಟು ಎಬಿಲಿಟಿ ಬಂದೈತೆ ಅಂತ ತಿಳ್ಕೊಂತೀವಿ. ಎಲ್ಲ ಸಿಬ್ಬಂದಿ ಪರವಾಗಿ ಅವರಿಗೆ ವಯೋನಿವೃತ್ತಿ ಜೀವನ ಏನೈತಿ ಸುಖಕರವಾಗಿರಲಿ. ಟೈಮ್ ಆಗುತ್ತೆ ಸಾಯಂಕಾಲ.